ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಶಾಸಕನ ಬರ್ಬರ ಹತ್ಯೆ. ಮಾಜಿ ಶಾಸಕರನ್ನ ಹಲ್ಲೆ ಮಾಡಿದ ಆಟೋ ಚಾಲಕ. ಗೋವಾದ ಮಾಜಿ ಶಾಸಕ ಲಾವೋ ಮಾಮಾಲೆಧಾರ್ ಅವರು ಹತ್ಯೆ ಆಗಿದ್ದಾರೆ. ಈ ವಿಚಾರ ತುಂಬಾ ಬ್ರೇಕಿಂಗ್ ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಶಾಸಕನ ಬರ್ಬರ ಹತ್ಯೆ. ಗೋವಾದ ಮಾಜಿ ಶಾಸಕ ಇವರು ಹತ್ಯೆಗೊಳಗಾಗಿದ್ದಾರೆ. ಹಲ್ಲೆಯಿಂದ ತೀವ್ರ ಗಾಯಗೊಂಡು ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಶ್ರೀನಿವಾಸ ಲಾಡ್ಜ್ ಎದುರು ಈ ಒಂದು ಘಟನೆ ನಡೆದಿದೆ. ಗೋವಾದ ಶಾಸಕರು ಇವರು. ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಶಾಸಕರ ಬರ್ಬರ ಹತ್ಯೆ ಆಗಿದೆ. ಆ ಕಾರಣ ಇಷ್ಟೇ, ಕಾರು ಹಾಗೂ ಆಟೋ ಡಿಕ್ಕಿ ಆಗುತ್ತೆ. ಕಾರನ್ನ ಶಾಸಕರು ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆ ಆಟೋ ಚಾಲಕನಿಗೆ ಅದು ಏನು ಕೋಪ ಇತ್ತೋ ಏನೋ ಗೊತ್ತಿಲ್ಲ. ಆಟೋ ಚಾಲಕ ಅವರನ್ನ ಹಿಂಬಾಲಿಸಿದ್ದಾನೆ. ಶ್ರೀನಿವಾಸ ಲಾಡ್ಜ್ ಬಳಿ ಹೋಗಿದ್ದಾನೆ. ಆಗ ಒಂದಿಷ್ಟು ಮಾತು ಬೆಳೆದಿದೆ, ಜಗಳ ಶುರುವಾಗಿದೆ. ಆಗ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಶಾಸಕನ ಬರ್ಬರ ಹತ್ಯೆ. ಗೋವಾದ ಪೋಂಡಾ ಕ್ಷೇತ್ರದ ಶಾಸಕರಾಗಿದ್ರು ಇವರು. ಮಾಮಾಲೆಧಾರ್ ಅನ್ನುವರು ಹಾಡು ಹಗಲೇ ಕಡೆ ಬಜಾರ್ನಲ್ಲಿ ಕೊಲೆ ಮಾಡಲಾಗಿದೆ. ಶ್ರೀನಿವಾಸ್ ಲಾಡ್ಜ್ ಬಳಿ ಕೊಲೆ ಮಾಡಲಾಗಿದೆ. ಬೆಳಗಾವಿಯ ಶ್ರೀನಿವಾಸ್ ಲಾಡ್ಜ್ ಎದುರು ಈ ಒಂದು ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಶಾಸಕನ ಹತ್ಯೆ ಆಗಿದೆ. ಬರ್ಬರ ಹತ್ಯೆ. ಕಾರನ್ನ ನಿಲ್ಲಿಸಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ಹಿಂಬಾಲಿಸಿಕೊಂಡು ಬಂದು ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಮುಜಾಹಿನ್ರನ್ನ ಬಂಧಿಸಿದ ಬೆಳಗಾವಿ ಪೊಲೀಸರು. ಹಲ್ಲೆಯನ್ನ ಮಾಡಿದ್ದೇ ಮುಜಾಹಿನ್. ಆತನನ್ನ ಬೆಳಗಾವಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ ಆಟೋಗೆ ಟಚ್ ಆಗಿದ್ದೇ ಪ್ರಕರಣ. ಹೌದು, ಕಾರ್ ಆಟೋಗೆ ಟಚ್ ಆಗಿರುವ ಪ್ರಕರಣದಲ್ಲಿ ನಾನು ಆಗ ಹೇಳ್ದಾಗೆ ಸ್ವಲ್ಪ ಟಚ್ ಮಾಡಿದ್ದಕ್ಕೆ ಆಟೋದವನು ನಿಲ್ಸು ಕಾರ್ನ ಅನ್ನಂತೆ. ಆದ್ರೆ ಇವರು ನಿಲ್ಸಿಲ್ಲ. ಶ್ರೀನಿವಾಸ್ ಎನ್ನುವಂತಹ ಲಾಡ್ಜ್ಗೆ ಹೋಗ್ತಾರೆ. ಆಗ ನಡೆಯುತ್ತಲ್ಲಿ ಮಾರಣಾಂತಿಕ ಹಲ್ಲೆ. ಸಿಸಿಟಿವಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಆ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಫ್ರೀಡಮ್ ಟಿವಿಯಲ್ಲಿ ಸಿಸಿಟಿವಿ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಸೊ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಆರೋಪಿ ಆಟೋ ಡ್ರೈವರ್ ಆತನೇ. ಗೋಮಾಂತಕ ಪಕ್ಷದಿಂದ 2012ರಲ್ಲಿ ಇವರು ಶಾಸಕರಾಗಿದ್ರು. ಗೋವಾದ ಪೋಂಡಾ ಕ್ಷೇತ್ರದ ಶಾಸಕರಾಗಿರುವಂತಹ ಇವರು ಈಗ ಬರ್ಬರ ಹತ್ಯೆ ಆಗಿದ್ದಾರೆ. ಹಾಡು ಹಗಲೇ ಕಡೆ ಬಜಾರ್ನಲ್ಲಿ ಕೊಲೆ ಮಾಡಲಾಗಿದೆ. ಆಟೋ ಚಾಲಕ ಮುಜಾಹಿನ್ ಕೊಲೆ ಮಾಡಿರುವಂತಹ ಆರೋಪಿಯಾಗಿದ್ದಾನೆ. ಆತನನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಆತನನ್ನ ಬಿಟ್ಟೇ ಇಲ್ಲ ಪೊಲೀಸ್. ಕಾರ್ ಆಟೋಗೆ ಟಚ್ ಆಗಿದ್ದೇ ಈ ಪ್ರಕರಣಕ್ಕೆ ಕಾರಣ. ಬರ್ಬರ ಹತ್ಯೆ ಮಾಡೋಕೆ ಅದೇ ಕಾರಣ ಸಾಕಾಯ್ತು. ಗೋಮಾಂತಕ ಪಕ್ಷದಿಂದ 2012ರಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಈಗ ಹತ್ಯೆಯಾಗಿದ್ದಾರೆ. ಸಿಸಿಟಿವಿಯ ದೃಶ್ಯಗಳನ್ನ ಈಗ ನೋಡ್ತಾ ಇದ್ದೀರಾ ನೀವು. ಸಿಸಿಟಿವಿ ದೃಶ್ಯಗಳು ಹೇಳ್ತಾ ಇದೆ, ಹಲ್ಲೆ ಮಾಡುವಂತಹ ಯಾವುದೇ ಪ್ರಸಂಗ ಇರಲಿಲ್ಲ. ಹಲ್ಲೆಗೊಳಗಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಗೋವಾ ಶಾಸಕರು.